ಹಾಯ್ ಫ್ರೆಂಡ್ಸ್, ಮಧುಶ್ರೀ ರಾಜ್ ಕಿಚನಿಗೆ ಸ್ವಾಗತ. ಇವತ್ತು ನಾನು ಗೋಧಿ ಹುಗ್ಗಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಇದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡೋಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಇದೆ ರೀ. ಇದು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇದರಲ್ಲಿ ಸಿಂಪಲ್ ಏನಿಲ್ಲ, ಮನೆಯಲ್ಲಿ ಸಿಗೋಂಥ ಇಂಗ್ರೀಡಿಯೆಂಟ್ಸ್ನಿಂದ ಮಾಡ್ಬೋದು. ಇದು ಗೋಧಿ ಹುಗ್ಗಿ ಆದ್ಮೇಲೆ ಲಾಸ್ಟಿಗೆ ತುಪ್ಪ ಆ್ಯಡ್ ಮಾಡಿರಿ. ಇದನ್ನು ತುಪ್ಪ ಆ್ಯಡ್ ಮಾಡಿ ನಾನು ಲಾಸ್ಟಿಗೆ ತೋರಿಸಿಲ್ಲ, ಇಲ್ಲೇ ಹೇಳತ್ತೀನಿ. ಸೊ ಇದು ಹೆಂಗೆ ಮಾಡೋದು ಅಂತಂದರೆ ವೆರಿ ಸಿಂಪಲ್ ರೀ. ಗೋಧಿ ತೊಗೊಳ್ರಿ, ರಾತ್ರಿ ಪೂರ್ತಿ ನೆನೆ ಹಾಕ್ರಿ ಉಗುರು ಬೆಚ್ಚಗೆ ಆ ನೀರಿನಲ್ಲಿ, ಅಥವಾ ಬೆಳಗ್ಗೆ ಒಂದು 4-5 ಅವರ್ಸ್ ನೆನೆ ಇಟ್ಟರು ಭೀ ಪರವಾಗಿಲ್ಲ, ನಡೀತದೆ ರೀ. ರಾತ್ರಿಗೆ ಇಡಬೇಕೇನಂತಿಲ್ಲ, ಬೆಳಗ್ಗೆ ಎದ್ದೂ ಇಟ್ಕೋಬೋದು. ಇದು 10 ವಿಸಿಲ್ ಬರಬೇಕು ನೋಡಿರಿ. ಇದು ಹುಗ್ಗಿ ಕುಕ್ಕರ್ನಲ್ಲಿ 10 ವಿಸಿಲ್ ಬರಬೇಕು. ಇದು ಯಾಕೆ 10 ವಿಸಿಲ್ ಬರ್ಬೇಕಂದ್ರೆ ಗೋಧಿ ಭಾಳ ಬಿರುಸಿರ್ತಾವಲ್ರಿ. ಸೊ ಅಂದರೆ ಹಾಡಿರ್ತದೆ ಗೋಧಿ. ಸೊ ಹಾಗಾಗಿ 10 ವಿಸಿಲ್ ಬರ್ಬೇಕು ರೀ. ಇದು ಈ ಥರ ಕುದ್ದದ ಇಲ್ಲೋ ಅಂತ ಹಿಂಗೆ ಹೊಟ್ಟೆ ಇದು ಗೋಧಿ ಇದು ಕಾಳು ಮೆತ್ತಗೆ ಹಿಂಗೆ ಕೈ ನಿಂತು ಪ್ರೆಸ್ ಮಾಡಿ ನೋಡಿರಿ. ಕುದ್ದಿದ್ದಂದ್ರೆ ಹಿಂಗೆ ಇದು ಆಗ್ತದೆ ರೀ, ಪೂರ ಮೆತ್ತಗಾಗಿ ಬಿಡ್ತದೆ ರೀ. ಕೈ ಹಿಂಗೆ ಇದು ಮಾಡಿದ್ರೆ ಒತ್ತು ಪ್ರೆಸ್ ಮಾಡಿ ನೋಡಿದ್ರೆ ಈಗ ಇದು ಆಲ್ಮೋಸ್ಟ್ 50% ಅಷ್ಟೇ ಕುದ್ದದ್ರಿ. ಕುಕ್ಕರ್ ಒಳಗೆ 100 to 100 ಕುದಿಯಲ್ರಿ. ಇದನ್ನು ಪಾತ್ರೆ ಒಳಗೆ ಅಲ್ಯೂಮಿನಿಯಂ ಪಾತ್ರೆ ಒಳಗೆ ಸಪ್ರೇಟ್ ಮಾಡ್ಕೊಳ್ಳೋಣ್ರಿ. ಸ್ಟೀಲ್ ಪಾತ್ರೆ ಒಳಗೆ ಅಂದ್ರೆ ತಳ ಹತ್ತುತ್ತದೆ ರೀ. ಅದಕ್ಕೆ ಅಲ್ಯೂಮಿನಿಯಂ ಪಾತ್ರೆ ತೊಗೊಳೋಣ್ರಿ. ಅದ್ರೊಳಗೆ 10 to 15 ಮಿನಿಟ್ಸ್ ಕುದಿಸ್ಕೊಳ್ಳೋಣ್ರಿ. ಇದು ಏನೇನು ಒಣಕೊಬ್ಬರಿ, ನೆನೆಸಿರೋ ಒಣಕೊಬ್ಬರಿ ನೋಡಿರಿ, ನೆನೆ ಹಾಕ್ರಿ. ಒಂದು 10 ಮಿನಿಟ್ಸ್ ನೆನೆಸಿರ್ರಿ ಒಣಕೊಬ್ಬರಿ. ನೆನೆಸ್ಮ್ಯಾಕೆ ಪಾತ್ರೆ ಒಳಗೇನು ಹುಗ್ಗಿ ಕುದಿಸ್ಲತ್ತಿರಲ್ಲ, ಗೋಧಿ ಕುದಿಸ್ಲತ್ತಿರಲ್ಲ, ಅರ್ಧ ಇದು ಕೊಬ್ಬರಿ ಹಾಕ್ರಿ. ಇದು 10 ಮಿನಿಟ್ಸ್ ಕೊಬ್ಬರಿ ನೆನೆದಿರ್ಬೇಕು ನೋಡಿರಿ. ಚೆಂದ ಕೈ ಆಡಿಸ್ಕೊಳ್ರಿ. ಇದು ಗೋಧಿ ಅಂದ್ರೆ ಕುಕ್ಕರ್ ಒಳಗೆ ಆಲ್ಮೋಸ್ಟ್ ಒಂದು 50% ಅಷ್ಟೇ ಕುದಿರ್ತದೆ. ಪಾತ್ರೆ ಒಳಗೆ ಏನು ಕುದಿಸ್ತಿರಲ್ಲ ಅದು ಬೆಸ್ಟ್ ರೀ. ಇದು ಆಲ್ಮೋಸ್ಟ್ ಈಗ 70% ಆಗ್ಯದ್ರಿ ಕುದ್ದಿದ್ದು. ಇದ್ರಾಗ ಏಲಕ್ಕಿ ಪೌಡ್ರು ಮತ್ತು ಜಾಜಿಕಾಯಿ ಪೌಡ್ರ್ ಹಾಕ್ಕೊಳ್ಳೋಣ್ರಿ. ಇದು ಒಳ್ಳೆ ಫ್ಲೇವರು ಮತ್ತು ಒಂಥರ ಟೇಸ್ಟ್ ಬರ್ತದೆ ರೀ. ಕುಟ್ಟಿರೋ ಬೆಲ್ಲ ರೀ. ಈ ಥರ ಅರ್ಧ kg ಕುಟ್ಟಿರೋ ಬೆಲ್ಲ ಬೇಕು ರೀ. ಅರ್ಧ kg ಹುಗ್ಗಿಗೆ ಅರ್ಧ kg ಬೆಲ್ಲ ರೀ. ಅಂದರೆ ಗೋಧಿಗೆ ಅರ್ಧ kg ಇರ್ತಾರೆ, ಬೆಲ್ಲನೂ ಅರ್ಧ kg ರೀ. ನೀವು ಭಾಳ ಸ್ವೀಟ್ ಕಮ್ಮಿ ತಿಂತಿದ್ರಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ರಿ. ಬೆಲ್ಲ ಗೋಧಿಗಿಂತ ಸ್ವಲ್ಪ ಕಮ್ಮಿ, ಒಂದು 10% ಕಮ್ಮಿ ಇರೋ ಅಷ್ಟೇ. ಇದು ಶುಗರ್ ಫ್ರೀ ಅಂತ ಸಿಗುತ್ತಲ್ರಿ, ಶುಗರ್ ಇದ್ದವರಿಗೆ ಅದು ಶುಗರ್ನೂ ಆ್ಯಡ್ ಮಾಡ್ಕೋಬೋದು ರೀ. ಬೆಸ್ಟ್ ಅಂದ್ರೆ ಜಾಗ್ರಿ. ಜಾಗ್ರಿ ಅಂದರೆ ಭಾಳ ಚಂದ ಮಗಚ್ಕೊಳ್ಳೋಣ್ರಿ. ಯಾಕಂದ್ರೆ ಕಾಳು ಇರ್ತದಲ್ರಿ. ಸೊ ಹಾಗಾಗಿ ಮೆತ್ತಗೆ ಚಂದ ಮಗಚ್ಕೊಳ್ಬೇಕು ನೋಡಿರಿ. ಹೊಟ್ಟೆ ಕಾಳು ಇರಬಾರ್ದು ನೋಡಿರಿ. ಇದು ಈ ಥರ ಚಂದ ಮಗಚ್ಕೊಳ್ರಿ. ಯಾಕಂದ್ರೆ ಕುಕ್ಕರ್ ಒಳಗೆ ಏನಾಗ್ತದೆ ರೀ, ಮೇಲಿಂದ ಅಷ್ಟೇ ಮೆತ್ತಗಾಗಿರ್ತದೆ, ಒಳಗೆ ಸಣ್ಣ ಆಗಿರಲ್ರಿ. ಈಗ ಗೋಡಂಬಿ ಹಾಕ್ಕೊಳ್ಳೋಣ್ರಿ. ಇದು ಏನಂದ್ರೆ ವೀಟ್ ಅಂದ್ರೆ ಗೋಧಿ ಹಿಟ್ಟಿಂದು ಲಿಕ್ವಿಡ್ ರೀ. ನೀರು ಗೋಧಿ ಹಿಟ್ಟು ಕಲಸಿ ಹಾಕ್ತಾರೆ. ಇದು ಯಾಕೆ ಹಾಕ್ತಾರೆ ಅಂದ್ರೆ ಗಟ್ಟಿ ಬರಲಿ ಅಂತ. ಅಂದರೆ ಇದು ಕಾಳು ಇರಬಾರ್ದು ರೀ. ಅದಕ್ಕೆ ಹಿಂಗೆ ಹುಗ್ಗಿ ಗಟ್ಟಿಯಾಗಿ ಬರ್ತದೆ ರೀ. ಆಲ್ಮೋಸ್ಟ್ 90% ಓಕೆ ಆಗ್ಯದ್ರಿ ಹುಗ್ಗಿ. ಈಗ ಸರ್ವ್ ಮಾಡ್ಕೊಂಬರ್ರಿ. ಇದು ಸರ್ವಿಂಗ್ ಬೌಲ್ ಒಳಗೆ ಸರ್ವ್ ಮಾಡ್ಕೊಂಬರ್ರಿ. ನೀವು 1 ದಿನ ಅಷ್ಟೇ ಇಡ್ಬೋದು ರೀ. ಇದು 2-3 ದಿನ ಇಟ್ಟು ತಿನ್ನಂಗೆ ಏನಿಲ್ಲ ರೀ. 1 ದಿನ 2 ದಿನ ಅಥವಾ ಫ್ರಿಜ್ದಾಗ ಇಟ್ಟರೆ 2 ದಿನ ಅಷ್ಟೇ ರೀ. ರೆಡಿ ಆಗ್ಯದ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಜಾಸ್ತಿ ಶೇರ್ನು ಮಾಡ್ಕೋತೀರ್ರಿ. ಥ್ಯಾಂಕ್ ಯು.